ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಗೂಡಲು ಮಾಹಿತಿ ಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ನಮಸ್ಕಾರ ರೈತ ಬಾಂಧವರೇ, ನಾನು ಡಾಕ್ಟರ್ ಗೌಡ್ರ ಪ್ರಮೋದ್ಗೌಡ, ಸಹಾಯಕ ಪ್ರಾಧ್ಯಾಪಕ ಕೃಷಿ ತಾಂತ್ರಿಕತೆ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. ಇವತ್ತು ಕೃತಕ ವಿಧಾನದಿಂದ ಹಣ್ಣುಗಳ ಮಾಗಿಸುವಿಕೆ, ಈ ಕೃತಕ ವಿಧಾನದಿಂದ ಹಣ್ಣುಗಳನ್ನು ಮಾಗಿಸುವ ಒಂದು ಘಟಕವನ್ನು ನಿರ್ಮಾಣ ಮಾಡಿಕೊಂಡು ತಮ್ಮದೇ ತೋಟದಲ್ಲಿ ತಾವು ಬೆಳೆದಿರ್ತಕ್ಕಂಥ ಮಾವು, ಹಣ್ಣು ಮತ್ತು ಬಾಳೆಹಣ್ಣು ಮತ್ತು ಸಪೋಟ ಬೆಳೆಗಳನ್ನು ಈ ಒಂದು ಕೃತಕ ವಿಧಾನದ ಹಣ್ಣುಗಳ ಮಾಗಿಸುವಿಕೆಯಲ್ಲಿ ಶೇಖರಿಸಿ ಯಾವತ್ತು ಮಾರ್ಕೆಟಿಗೆ ನೀಡಿರುತ್ತೆ, ಮಾರ್ಕೆಟ್ನಲ್ಲಿ ಯಾವಾಗ ಪ್ರೈಸ್ ಚೆನ್ನಾಗಿರುತ್ತೆ ಅವತ್ತು ತಮ್ಮ ಬೆಳೆದಿರ್ತಕ್ಕಂಥ ಹಣ್ಣುಗಳನ್ನು ಮಾಗಿಸಿ ಅವುಗಳನ್ನು ಮಾರ್ಕೆಟ್ಗೆ ಸೇಲ್ ಮಾಡೋದ್ರಿಂದ ತುಂಬ ಬೇಡಿಕೆ ಇರುತ್ತೆ. ಯಾಕಪ್ಪ ಅಂದರೆ ಈಗ ನಮಗೆ ಜನರಲ್ ಆಗಿ ಹಿಂದಿನ ಕಾಲದಿಂದ ನೋಡ್ತಾ ಇದ್ದೀವಿ, ಹೊಗೆ ಆಡಿಸುವಿಕೆ ಮುಖಾಂತರ ಹಣ್ಣನ್ನು ನಾವು ಮಾಗಿಸ್ತಿದ್ವಿ. ಅದೇ ರೀತಿ ಈ ರಾಸಾಯನಿಕ ಒಂದು ಬಳಕೆ ಮೇಲ್ಪಟ್ಟು ಈ ಕ್ಯಾಲ್ಸಿಯಂ ಕಾರ್ಬೈಡನ್ನು ಒಂದು ಯೂಸ್ ಮಾಡಿ ಹಣ್ಣನ್ನು ಮಾಗಿಸ್ತಾ ಇದ್ವಿ. ಬಟ್ ಏನಾಗುತ್ತೆ, ಈ ಹೊಗೆ ಆಡಿಸುವಿಕೆಯಲ್ಲಿ ಗುಣಮಟ್ಟ ಚೆನ್ನಾಗಿರಲ್ಲ. ಸೆಕೆಂಡು, ಕ್ಯಾಲ್ಸಿಯಂ ಕಾರ್ಬೈಡ್ ಬಳಕೆ ಏನಾಗುತ್ತೆ, ಇದರಲ್ಲಿ ನಮಗೆ ಕೆಲವೊಂದು ಅರ್ಸೆನಿಕ್ ಅನ್ನೋ ಕಾಂಪೌಂಡ್ ಏನಾಗುತ್ತೆ, ಇದನ್ನು ಬಳಸಿದ ಮೇಲೆ ಆ ಹಣ್ಣಿನ ಮೇಲ್ಗಡೆ ಹಾಗೆ ಉಳಿಯುತ್ತೆ, ಅದು ಕ್ಯಾನ್ಸರ್ಗೆ ಎಫೆಕ್ಟ್ ಆಗೋ ಸಾಧ್ಯತೆ ಇರೋದರಿಂದ ಇತ್ತೀಚಿನ ದಿನದಲ್ಲಿ ಆ ರೀತಿ ಇರತಕ್ಕಂಥ ಕೆಲವೊಂದು ರಾಸಾಯನಿಕಗಳನ್ನು ಕೂಡ ಭಾರತ ಸರ್ಕಾರ ಅವನ್ನ ಬ್ಯಾನ್ ಮಾಡಿದ್ದಾರೆ. ಬಟ್ ಅದಕ್ಕೆ ರಿಪ್ಲೇಸ್ ಆಗಿ ಇಥ್ರೇಲ್ ದ್ರಾವಣನ ಕೂಡ ಯೂಸ್ ಮಾಡ್ತಾರೆ. ಅದರ ಜನರಲ್ ಆಗಿ ಈಗ ಮಾರ್ಕೆಟ್ನಲ್ಲಿ ನಾವು ಎಥಿಲಿನ್ ಯೂಸ್ ಮಾಡ್ತಿದ್ವಿ. ಏನಪ್ಪ ಮಾಗಿಸುವಿಕೆ ಅಂದ್ರೆ ಏನು, ಎಥಿಲಿನ್ ಕಂಟೆಂಟ್ ಆಲ್ರೆಡಿ ಹಣ್ಣಿನಲ್ಲಿ ಇರ್ತತಿ, ಅದನ್ನು ನಾವು ಇಥಿಲಿನ್ ಕಂಟೆಂಟನ್ನು ಹೆಚ್ಚಿಗೆ ಮಾಡೋದ್ರಿಂದ ಹಣ್ಣು ಏನಾಗುತ್ತೆ, ಬಹುಬೇಗನೆ ಮಾಗುವುದರಿಂದ ಹಣ್ಣು ತುಂಬ ಸಿಹಿಯಾಗಿರುತ್ತೆ, ರುಚಿಕರವಾಗಿರುತ್ತದೆ, ಅದರ ಒಂದು ಪರಿಮಳ ಹೆಚ್ಚಿಗೆ ಇರುತ್ತೆ. ಹಾಗಾಗಿ ಈ ಒಂದು ಕೃತಕ ವಿಧಾನದಿಂದ ಹಣ್ಣುಗಳ ಮಾಗಿಸುವಿಕೆಯಲ್ಲಿ ಈ ಎಥಿಲಿನ್ ಅನಿಲವನ್ನು ಯೂಸ್ ಮಾಡ್ತಾ ಇದ್ವಿ. ಈ ಎಥಿಲಿನ್ ಅನಿಲ ಇದು ಕೂಡ ಏನು ಅಷ್ಟು ಆರೋಗ್ಯಕ್ಕೆ ಒಳ್ಳೇದಂತ ನಾನೇನು ಹೇಳ್ತಿಲ್ಲ. ಬಟ್ ಇವೆಲ್ಲ ಏನು ಹೊಗೆ ಆಡಿಸುವಿಕೆ ಮತ್ತು ಕ್ಯಾಲ್ಸಿಯಂ ಕಾರ್ಬೈಡ್ ಬಳಕೆ ಇಥ್ರೇಲ್ ದ್ರಾವಣದಲ್ಲಿ ಎದ್ದುಬಿಟ್ಟು ಏನು ತೆಗಿತಿದ್ರಲ್ಲ, ಅದಕ್ಕೆ ಕಂಪೇರ್ ಮಾಡಿದರೆ ಈ ಒಂದು ಎಥಿಲಿನ್ ಅನಿಲವನ್ನು ನಾವು ಘಟಕದಲ್ಲಿ ಎಥಿಲಿನ್ ಅನಿಲವನ್ನು ಸ್ಪ್ರೆಡ್ ಮಾಡಿ ಅಲ್ಲಿ ಹಣ್ಣುಗಳನ್ನು ಮಾಗಿಸೋದ್ರಿಂದ ಆರೋಗ್ಯದ ದೃಷ್ಟಿಯಿಂದ ಆಯಿತು ಮತ್ತು ಮೃದುತ್ವವನ್ನು ಹೊಂದುತ್ತದೆ. ಬೇಗ ಹಣ್ಣು ಎಲ್ಲ ಹಣ್ಣುಗಳು ಸರಿಸಮ ಆಗಿ ಮೃದುತ್ವವನ್ನು ಹೊಂದುತ್ತವೆ ಮತ್ತು ಏಕರೂಪದ ಬಣ್ಣಕ್ಕೆ ತಿರುಗುತ್ತವೆ. ಮತ್ತು ಕಾಂಡದ ಬಣ್ಣ, ಈಗ ಬನಾನದಲ್ಲಿ ನಾವು ನೋಡ್ಬೋದು, ಕಾಂಡದ ಬಣ್ಣ ಗ್ರೀನ್ ಆಗೇ ಇರುತ್ತೆ, ಹಣ್ಣು ಮಾತ್ರ ಏನಾಗುತ್ತೆ ನಮಗೆ ಮಾಗಿದ ಹಾಗೆ ಕಾಣಿಸುತ್ತದೆ. ಆ ರೀತಿ ಕೂಡ ನಾವು ಎಥಿಲಿನ್ ಅನಿಲದ ಒಂದು ಘಟಕದಲ್ಲಿ ಇದನ್ನು ನಾವು ಪಡಿಬೋದು ಮತ್ತು ಹಣ್ಣು ತುಂಬ ರುಚಿ ಮತ್ತು ಪರಿಮಳವನ್ನು ಹೊಂದುತ್ತದೆ. ಇಷ್ಟು ಈ ಏನೋ ಉಪಯೋಗಕಾರಿ ಎಥಿಲಿನ್ ಅನಿಲವನ್ನು ಬಳಸಿ ಕೃತಕ ವಿಧಾನದಿಂದ ಹಣ್ಣುಗಳನ್ನು ಮಾಗಿಸುವಿಕೆಯಿಂದ ನಾವು ಏನೇನೆಲ್ಲ ಸೈಡ್ ಎಫೆಕ್ಟ್ಸ್ ಇದ್ದು ಇದಕ್ಕೂ ಮುಂಚೆ ಹೊಗೆ ಆಡಿಸುವಿಕೆ ಇರ್ಬೋದು, ಕ್ಯಾಲ್ಸಿಯಂ ಕಾರ್ಬೈಡ್ ಬಳಕೆ ಮತ್ತು ಇಥ್ರೇಲ್ ದ್ರಾವಣದಲ್ಲಿ ಈ ಜನರಲ್ ನಾವು ನೋಡ್ತೀವಿ, ಮಿಡಲ್ ಮ್ಯಾನ್ ಇರ್ಬೋದು ಅಥವಾ ಏನೋ ಸೇಲ್ಸ್ ಕೌಂಟರ್ನಲ್ಲಿ ಈ ಬೇಗ ಹಣ್ಣು ಮಾಗಲಿ ಅಂತ ಹೇಳಿ ಮಾಡಿಬಿಡ್ತೀವಿ, ದೊಡ್ಡ ಟ್ಯಾಂಕ್ನಲ್ಲಿ ಇಥ್ರೇಲ್ ದ್ರಾವಣದಲ್ಲಿ ಎದ್ದು ಬಿಟ್ಟು ಅದನ್ನು ಇದನ್ನು ಮಾಗಿಸ್ಬಿಡ್ತೀವಿ ಒಂದೇ ದಿನದಲ್ಲಿ. ಬಟ್ ಏನಾಗುತ್ತೆ, ಈ ಒಂದು ಕೃತಕ ವಿಧಾನದಿಂದ ನಾವು ಹಣ್ಣುಗಳನ್ನು ಮಾಗಿಸೋದ್ರಿಂದ ಹಣ್ಣು ತುಂಬ ರುಚಿಕರವಾಗಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ತುಂಬ ಸೇಫ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಸೊ ಈ ಒಂದು ಕೃತಕ ವಿಧಾನದಿಂದ ಹಣ್ಣುಗಳ ಮಾಗಿಸುವಿಕೆಗೆ ಬಹುಮುಖ್ಯ ಈ ಇತ್ತೀಚಿನ ದಿನದಲ್ಲಿ ಮಾರ್ಕೆಟ್ನಲ್ಲಿ ಇದರದ್ದು ಡಿಮ್ಯಾಂಡ್ ತುಂಬ ಇದೆ. ಯಾರಾದರೂ ಇನ್ವೆಸ್ಟರ್ಸ್ ರೆಡಿ ಇದ್ದರೆ ಈ ಒಂದು ಕೃತಕ ವಿಧಾನದ ಒಂದು ಹಣ್ಣುಗಳ ಮಾಗಿಸುವಿಕೆ ಘಟಕವನ್ನು ನಿರ್ಮಾಣ ಮಾಡಿಕೊಂಡು ತಮ್ಮದೇ ಆಗಿರ್ತಕ್ಕಂಥ ಒಂದು ಉದ್ಯೋಗನ ಸೃಷ್ಟಿ ಮಾಡ್ಕೋಬಹುದು ಮತ್ತು ಇದರ ಒಂದು ಉಪಯೋಗವನ್ನು ಕೂಡ ನಮ್ಮ ಗ್ರಾಹಕರಿಗೆ ಕೊಡ್ಬೋದು ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಇದರ ಅಂಗವಾಗಿ ನಿಮಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತಂದ್ರೆ ನನ್ನ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಕೃತಕ ವಿಧಾನದಿಂದ ಹಣ್ಣುಗಳ ಮಾಗಿಸುವಿಕೆ ಮತ್ತು ಅದರ ಬಳಕೆ. ಸೊ ನನ್ನ ದೂರವಾಣಿ ಸಂಖ್ಯೆ 7829201724 7829201724. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.